ಹಾಯ್ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಮನೆ ಪ್ಲ್ಯಾನಿಂಗು ಡಿಸೈನಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ ಸೊ ಯಾವ್ಯಾವ ಟಿಪ್ಸು ನೀವು ಐತಲ್ಲ ನೆನಪಿಟ್ಕೊಂಡು ಪ್ಲ್ಯಾನಿಂಗು ಡಿಸೈನಿಂಗ್ ಮಾಡಿಸ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನಿಮಗೆ ಒಂದು 12 ಟಿಪ್ಸ್ ಕೊಡ್ತೀವಿ. ಸೊ ಈಗ ನೀವು ನಿಮ್ಮದು ಪ್ಲಾಟ್ ಹೆಂಗಿರುತ್ತೆ, ಸೊ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ನೀವು ಆ್ಯಡ್ ಮಾಡ್ಕೋಬೇಕು, ಸೊ ಅದ್ರಾಗೆ ನಿಮಗೆ ಕಾಲಮ್ ಬೀಮ್ ಸ್ಟ್ರಕ್ಚರ್ ಡಿಸೈನ್ ಹೆಂಗೆ ಮಾಡಿಸ್ಬೇಕು, ಎಲಿವೇಷನ್ ಯಾವ ಥರ ಮಾಡಿಸ್ಬೇಕು, ಸೊ ಅವರಿಗೆ ಚಾರ್ಜಸ್ ಎಷ್ಟು ಕೊಡಬೇಕು ಅಂತ ಎಲ್ಲ ಡೀಟೇಲ್ ಐತಲ್ಲ ಈ ವಿಡಿಯೋದಲ್ಲಿ ನೀವು ಒಂದೇ ವಿಡಿಯೋದಲ್ಲಿ ಎಲ್ಲ ತಿಳಿತೀರಾ. ಸೊ ಹಾಗಾಗಿ ನೀವು ಐತಲ್ಲ ಪ್ಲ್ಯಾನಿಂಗ್ ಡಿಸೈನಿಂಗು ಎಷ್ಟು ಇಂಪಾರ್ಟೆಂಟು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಮ ಮನೆಗೂ ಪ್ಲ್ಯಾನಿಂಗು, ಡಿಸೈನಿಂಗು, ಇಂಟೀರಿಯರ್ ಡಿಸೈನ್, ಎಲಿವೇಷನ್ ಮತ್ತು ಕನ್ಸ್ಟ್ರಕ್ಷನ್, ಲೈಸನ್ಸು ಏನು ಎನಿ ರಿಕ್ವೈರ್ಮೆಂಟ್ ಇದ್ರೂ ಸೊ ನಮಗೂ ಐತಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮದು ಆಫೀಸು ಬೆಂಗಳೂರು ಎಲೆಚನ್ನಹಳ್ಳಿ ಮೆಟ್ರೋ ಸ್ಟೇಷನ್ JP ನಗರದಲ್ಲಿ ಆಫೀಸ್ ಇದೆ. ನೀವು ಐತಲ್ಲ ಇಲ್ಲೂ ಬರಬಹುದು. ಸೊ ದಾವಣಗೆರೆಯಲ್ಲಾದರೆ ಐತಲ್ಲ ನಿಯರ್ RTO ಆಫೀಸ್ ವಿಜಯನಗರ ಎಕ್ಸ್ಟೆನ್ಷನ್ ದಾವಣಗೆರೆಯಲ್ಲಿ ಆಫೀಸ್ ಇದೆ, ಅಲ್ಲೂ ನೀವು ವಿಸಿಟ್ ಮಾಡ್ಬೋದು. ಮತ್ತು ಪ್ಲ್ಯಾನಿಂಗು ಡಿಸೈನಿಂಗ್ ಕನ್ಸ್ಟ್ರಕ್ಷನಿಗೆ ಕೊಟ್ಟಿರೋ ನಂಬರನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ಯಾರ್ಯಾರು ಮನೆ ಕಟ್ತಾ ಇದ್ದಾರೆ, ಯಾರ್ಯಾರು ಮನೆ ಕಟ್ಟಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದಾರೆ ಅವರಿಗೆ ಕಳಿಸಿದರೆ ಅವರು ಐತಲ್ಲ ಡೀಟೇಲಾಗಿ ಪ್ಲ್ಯಾನಿಂಗ್ ಕಾಸ್ಟು, ಪ್ಲ್ಯಾನಿಂಗ್ ಡೈರೆಕ್ಷನು, ಯಾವ್ಯಾವ ಥರ ಪ್ಲ್ಯಾನಿಂಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಆಗುತ್ತೆ ಅಂತ ಅವರೂ ಐತಲ್ಲ ಎಲ್ಲ ತಿಳ್ಕೊಬಹುದು. ಸೊ ಹಾಗಾಗಿ ಅವರೂ ಐತಲ್ಲ ನಿಮಗೆ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೂ ಶೇರ್ ಮಾಡಿ ನೀವು ಐತಲ್ಲ ಅವರಿಗೆ ಹೆಲ್ಪ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಫಸ್ಟ್ ಪಾಯಿಂಟಲ್ಲಿ ನೀವು ಪ್ಲಾಟ್ ಡೈಮೆನ್ಷನನ್ನು ನೀವು ಐತಲ್ಲ ಮೆಷರ್ ಮಾಡಬೇಕು. ನಿಮಗೆ ಗೊತ್ತಿದೆ ಈಗ ನಮ್ಮದು ಪ್ಲಾಟು 20x30 ಇದೆ, 30x40, 30x50 ಇದೆ ಅಂದರೆ ನೀವು ಐತಲ್ಲ ಅದೇ ಡೈಮೆನ್ಷನು ನೀವು ಐತಲ್ಲ ಇಂಜಿನಿಯರು ಆರ್ಕಿಟೆಕ್ಟ್ಗೆ ಕೊಡಬೇಕಾಗುತ್ತೆ. ನಿಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಗೊತ್ತಿಲ್ಲ, ಅಕ್ಕಪಕ್ಕದವ್ರು ಯಾರೋ ಸ್ವಲ್ಪ ಬಳಸ್ಕೊಂಡ್ಬಿಟ್ಟಿದ್ದಾರೆ, ಹಿಂದೆ ಏನೋ ಕಡಿಮೆ ಆಗಿದೆ, ಏನೋ ಕ್ರಾಸ್ ಇದೆ ಪ್ಲಾಟ್ ಅಂದರೆ ನೀವು ಐತಲ್ಲ ಯಾರಿಗೆ ಪ್ಲ್ಯಾನಿಂಗು ಡಿಸೈನಿಂಗು ಕೊಡ್ತಾ ಇದ್ದೀರಾ ಅವರಿಗೆ ಐತಲ್ಲ ನೀವು ಸೈಟಿಗೆ ಕರೆದು ಡೀಟೇಲ್ಸ್ ಆಗಿ ಮೆಷರ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಐತಲ್ಲ ಮೊದಲು ನಿಮ್ಮದು ಜಾಗ ಎಷ್ಟಿದೆ ಅಂತ ನೀವು ಐತಲ್ಲ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾಕಂದರೆ ಲೆಂತಲ್ಲಾಗಲಿ ವಿಡ್ತಲ್ಲಾಗಲಿ ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಆದ್ರೂ ಅಗೇನ್ ಪ್ಲ್ಯಾನಿಂಗ್ ಎಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವಾಗಲೂ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಐತಲ್ಲ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ಅಂತ ಪಕ್ಕ ಮೆಜರ್ಮೆಂಟ್ ತೊಗೊಂಡೆ ನೀವು ಐತಲ್ಲ ಪ್ಲ್ಯಾನಿಂಗ್ ಮತ್ತು ಡಿಸೈನಿಂಗ್ ಮಾಡಿಸ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಾಟ್ ಡೈರೆಕ್ಷನ್ನು ಮತ್ತು ಫೇಸ್ ಯಾವುದಿದೆ ಅಂತ ನೀವು ಐತಲ್ಲ ಗೊತ್ತು ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಇಂಜಿನಿಯರು ಆರ್ಕಿಟೆಕ್ಟು ಯಾವಾಗಲೂ ಐತಲ್ಲ ಡೈರೆಕ್ಷನ್ ಇಟ್ಕೊಂಡೇ ಐತಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಐತಲ್ಲ ನಿಮ್ಮ ರೋಡು ಅಂದರೆ ನಿಮ್ಮ ಸೈಟು ಯಾವ ಫೇಸಿಗಿದೆ, ಈಸ್ಟಿಗಿದೆನಾ, ವೆಸ್ಟಿಗಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವ ಫೇಸಿಗಿದೆ ಅಂತ ನೀವು ಐತಲ್ಲ ಮೊದಲು ಅದು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಇಂಜಿನಿಯರ್ಸು ಆರ್ಕಿಟೆಕ್ಟ್ಸ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕರೆದು ಸೈಟಲ್ಲಿ ಸೊ ನಿಮ್ಮ ಫೇಸ್ ಯಾವ ಸೈಟಿಗೆ ಯಾವ ಡೈರೆಕ್ಷನ್ ಇದೆ ಅಂತ ಅದು ಐತಲ್ಲ ಪ್ಲಾಟು ಮೊದಲು ಗೊತ್ತು ಮಾಡಿಕೊಂಡು ಅದ್ರ ಪ್ರಕಾರನೇ ಐತಲ್ಲ ನೀವು ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಲೆಂತ್ ಎಷ್ಟಿದೆ, ರೋಡಿಗೆ ವಿಡ್ತ್ ಎಷ್ಟಿದೆ, ಸೊ ಗ್ಯಾಪ್ ಎಷ್ಟು ಬಿಡಬೇಕಾಗುತ್ತೆ, ಸೊ ಡೈರೆಕ್ಷನ್ನು ಅಟ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಪ್ಲಾಟ್ ಡೈಮೆನ್ಷನ್ನು ಮತ್ತು ಪ್ಲಾಟ್ ಫೇಸು ಎರಡೂ ಗೊತ್ತಾದ ಮೇಲೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ನೀವು ಐತಲ್ಲ ಮೊದಲೇ ನಿರ್ಧಾರ ಮಾಡಬೇಕಾಗುತ್ತೆ. ಈಗ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ತಂದೆ ತಾಯಿಯವರು ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಇಲ್ಲ ನೀವೇ ಪ್ರೈವೇಟಾಗಿದ್ದೀರಾ ಅಂದ್ರೂ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಇದೆ, 2 ಬೆಡ್ರೂಮ್, 3 ಬೆಡ್ರೂಮ್, ಕಿಚನ್, ಯುಟಿಲಿಟಿ, ಪೂಜಾ, ಡ್ರಾಯಿಂಗ್ ಹಾಲ್ ಎಲ್ಲ ಏನೇನು ಬೇಕು ಅಂತ ನೀವು ಮೊದಲೇ ಇಂಜಿನಿಯರ್ ಹತ್ರ ಹೋಗೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ ಈಗ ಪ್ಲಾಟಲ್ಲಿ ಸಿಂಗಲ್ ಫ್ಲೋರ್ ಮಾಡ್ಕೋಬೇಕಾ, ಡಬಲ್ ಫ್ಲೋರ್ ಮಾಡಬೇಕಾ, ಡೂಪ್ಲೆಕ್ಸ್ ಮಾಡಬೇಕಾ, ರೆಂಟಿಗೆ ಕೊಡಬೇಕಾ, ಸೊ ನಮಗೆ ಎಷ್ಟು 2 ಬೆಡ್ರೂಮ್ ರಿಕ್ವೈರ್ಮೆಂಟ್ ಇದೆ, 3 ಬೆಡ್ರೂಮ್ ರಿಕ್ವೈರ್ಮೆಂಟ್ ಇದೆ, ನಮಗೆ ಲಾನ್ ಗಾರ್ಡನ್ನು, ಪಾರ್ಕಿಂಗು ಏನೇನು ಫೆಸಿಲಿಟಿ ಬೇಕು ಅಂತ ಎಲ್ಲವೂ ನೀವೇ ಮೊದಲು ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ನೀವು ಇಂಜಿನಿಯರ್ ಮೇಲೇ ಎಲ್ಲ ಡಿಪೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ನಿಮಗೆ ಮೊದಲು ಕೇಳೋದು ಪ್ಲ್ಯಾನಿಂಗಲ್ಲಿ ಇದೇನೆ ನಿಮಗೆ ರಿಕ್ವೈರ್ಮೆಂಟ್ ಏನೇನಿದೆ, ನೀವು ಎಷ್ಟು ಜನ ಇದ್ದೀರಾ, ನೀವು ಏನೇನು ಮಾಡ್ಕೋಬೇಕಂತ ಇದ್ದೀರಾ ಅಂತಲೂ ಅವರು ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ನೀವು ಐತಲ್ಲ ಮೊದಲೇ ನಿರ್ಧಾರ ಮಾಡಿಕೊಂಡು ಇಂಜಿನಿಯರ್ ಹತ್ರ ಹೋಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಗೊಂಡು ನೀವು ಇಂಜಿನಿಯರ್ ಹತ್ರ ಹೋಗಿ ಪ್ಲ್ಯಾನಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ವಾಸ್ತು. ಸೊ ಬಹಳ ಜನ ಐತಲ್ಲ ವಾಸ್ತುಗೆ ಪ್ಲ್ಯಾನಿಂಗ್ ಮಾಡ್ಕೋಬೇಕಂತ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಐತಲ್ಲ ಸೊ ವಾಸ್ತುಗೆ ಯಾವ್ಯಾವ ಮೂಲೆಗೆ, ಅಗ್ನಿ ಮೂಲೆಗಾಗಲಿ, ನಂದಿ ಮೂಲೆಗಾಗಲಿ, ವಾಯು ಈಶಾನ್ಯ ಮೂಲೆಗೆ ಏನೇನು ಬರುತ್ತೆ ಅಂತ ಏನೂ ಗೊತ್ತಿರಲ್ಲ.
ಸೊ ಹಾಗಾಗಿ ಐತಲ್ಲ ನೀವು ಅದ್ರ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸೊ ಯಾವ್ಯಾವ ಮೂಲೆಗೆ ಏನೇನು ಬರುತ್ತೆ ಅಂತ ವಾಸ್ತು ಪ್ರಕಾರನೇ ನಮಗೆ ಪ್ಲ್ಯಾನಿಂಗ್ ಬೇಕು, ಏನು ವಾಸ್ತು ಪ್ರಕಾರ ಬೇಡ ಅಂತ ನೀವು ಐತಲ್ಲ ಮುಂಚೆನೇ ಇಂಜಿನಿಯರು ಆರ್ಕಿಟೆಕ್ಟ್ಸಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅವರು ಸುಮ್ಮನೆ ಒಂದು ಏನು ರಿಕ್ವೈರ್ಮೆಂಟ್ ಹೇಳಿರ್ತಾರೆ ಅದಕ್ಕೆ ತಕ್ಕಂತೆ ಪ್ಲ್ಯಾನಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಐತಲ್ಲ ನಿಮಗೆ ವಾಸ್ತು ಇದ್ದರೆ ವಾಸ್ತುಗೆ ಮುಂಚೆನೇ ಹೇಳಿಬಿಡಿ ಇಂಜಿನಿಯರ್ ಆರ್ಕಿಟೆಕ್ಟ್ಸಿಗೆ ನಮಗೆ ಪಕ್ಕ ವಾಸ್ತು ಪ್ರಕಾರ ಪ್ಲ್ಯಾನ್ ಬೇಕು, ಸೊ ನಮಗೆ ಪೂಜಾ ರೂಮ್ ಈ ಡೈರೆಕ್ಷನಲ್ಲಿ ಬೇಕು, ಕಿಚನ್ನು ಈ ಕಡೆ ಬರಬೇಕು, ಏನೇನು ಸೈಜ್ ಇರಬೇಕು ಅಂತ ನೀವು ಹೇಳ್ಕೋಬಹುದು. ಇನ್ನೊಂದು ಐತಲ್ಲ ಹಳ್ಳಿ ಕಡೆ ಆ ಕಡೆ ಎಲ್ಲ ದೊಡ್ಡ ದೊಡ್ಡವು ಏರಿಯಾ ಇರ್ತವೆ, ಪ್ಲಾಟ್ಸ್ ಇರ್ತವೆ, ಅವ್ರು ಐತಲ್ಲ ಹೊಲ ಗದ್ದೆ ಇರ್ತವೆ, ಅಲ್ಲಿ ಅವರು ಒಂದು ಸ್ಮಾಲ್ ಮನೆ ಮಾಡ್ತಾ ಇರ್ತಾರೆ, ಅವರು ಆಯಾನು ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟಕ್ಕಿಷ್ಟೇ ಇರಬೇಕು, ಎಂಡ್ ಟು ಎಂಡು ಒಳ ಆಯಾ ಇಷ್ಟೇ ಇರಬೇಕು ಅಂತ ಅವರು ಐತಲ್ಲ ಸ್ವಾಮಿಯರ ಹತ್ರ ಎಲ್ಲ ಕೇಳ್ಕೊಂಬಂದು ಆಯಾ ಪ್ಲ್ಯಾನು ಮಾಡ್ತಾರೆ. ಸೊ ಹಾಗಾಗಿ ನೀವು ಆಯಾ ಏನಾರ ನೋಡಿ ಧ್ವಜ ಆಯ, ವೃಷಭ ಆಯ ಇಂಥವೆಲ್ಲ ಸೊ ನೀವು ಐತಲ್ಲ ಮೊದಲೇ ಆ ಆಯದ್ದು ಡೈಮೆನ್ಷನ್ ಏನಿರುತ್ತೆ ಒಳ ಆಯದ್ದು ನೀವು ಇಂಜಿನಿಯರ್ ಆರ್ಕಿಟೆಕ್ಟ್ಸಿಗೆ ಕೊಟ್ಟು ಸೊ ನಿಮಗೆ ಈ ಡೈಮೆನ್ಷನಲ್ಲೇ ಪ್ಲ್ಯಾನಿಂಗ್ ಬೇಕು ಅಂತಲೂ ನೀವು ಮುಂಚೆನೇ ಹೇಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ವಾಸ್ತುಗೆ ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ಐತಲ್ಲ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ಸಿಗೆ ನೀವು ಮುಂಚೆನೇ ಐತಲ್ಲ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಫ್ಯೂಚರ್ ಪ್ಲ್ಯಾನಿಂಗು, ಎಕ್ಸ್ಟೆನ್ಷನ್ನು, ಪ್ರಾವಿಷನ್ನು ನೀವು ಮುಂಚೆ ಏನಾರು ನೆಕ್ಸ್ಟ್ ಕೊಡಬೇಕಂದ್ರೆ, ಈಗ ನೀವು ಬಜೆಟ್ ನಿಮ್ಮ ಹತ್ರ ಒಂದು 20 ಲಕ್ಷ ಇದೆ, ನಾನು ಸಿಂಗಲ್ ಫ್ಲೋರ್ ಮನೆಯೇ ಕಟ್ಕೋಬೇಕಂತ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ಇನ್ ಕೇಸ್ ನಿಮಗೆ ಯಾವುದೋ ಒಂದು ದುಡ್ಡು ಬರೋದಿದೆ, ಯಾವುದೋ ಒಂದು ಅಮೌಂಟ್ ಬರೋದಿದೆ, ಇಲ್ಲ ನಾನು ಲೋನ್ ಮಾಡಿಸ್ಕೊತೀನಿ ಇನ್ನೊಂದು 2-3 ಇಯರ್ಸ್ ಆಫ್ಟರ್ 5 ಇಯರ್ಸ್ ಅಂದ್ರೂ ನೀವು ಅದಕ್ಕೆ ಏನೇನು ಪ್ರಾವಿಷನ್ ಮಾಡಬೇಕು, ಏನೇನು ಎಕ್ಸ್ಟೆನ್ಷನ್ ಮಾಡ್ಕೋಬೇಕು, ಯಾವ ಥರ ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತ ನೀವು ಮುಂಚೆನೇ ಐತಲ್ಲ ನೀವು ಇಂಜಿನಿಯರಿಗೆ ಹೇಳಬೇಕಾಗುತ್ತೆ. ಯಾಕಂದರೆ ಈಗ ಸದ್ಯಕ್ಕೆ ನೀವು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕಟ್ತಾ ಇದ್ದೀರಾ, ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಅದ್ರ ಮೇಲೆ ಡೂಪ್ಲೆಕ್ಸ್ ಮಾಡ್ಕೋಬೇಕಂತ ಇರ್ತೀರಾ, ಇಲ್ಲ ನೀವು ರೆಂಟಿಗೆ ಕೊಡಬೇಕಂತ ಇರ್ತೀರಾ. ನೀವು ಆವಾಗ ಐತಲ್ಲ ಪ್ರಾವಿಷನ್ಸು ಪ್ಲ್ಯಾನಿಂಗ್ ನೀವು ಏನಾದ್ರು ತೊಗೊಂಡಿಲ್ಲ ಅಂದರೆ ಆ ಕಾಲಮ್ಸು, ಆ ಬೀಮ್ಸು ಎಲ್ಲೆಲ್ಲೋ ಬಂದುಬಿಡ್ತವೆ. ಸೊ ಆವಾಗ ಐತಲ್ಲ ಲೋಡ್ ಡಿಸ್ಟ್ರಿಬ್ಯೂಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. RCC ಸ್ಲ್ಯಾಬ್ ಆಗಲಿ ಗೋಡೆ ಆಗಲಿ ಕ್ರ್ಯಾಕ್ಸ್ ಆಗೋಕ್ಕೆ ಶುರುವಾಗುತ್ತೆ, ಸೆಟಲ್ಮೆಂಟ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಫ್ಲೋರ್ ಮನೆ ಕಟ್ಕೋಬೇಕಂತ ಇದ್ದೀರಾ, ಈಗ ನೀವು ಐತಲ್ಲ ಓನ್ಲಿ ಗ್ರೌಂಡ್ ಫ್ಲೋರ್ ಕಟ್ತಾ ಇದ್ದೀರಾ, ಮುಂಚೆ ನೀವು ಅದ್ರ ಮೇಲೆ ಇನ್ನೊಂದು 2 ಕಟ್ಕೋಬೇಕು, ಇನ್ನೊಂದು 3 ಕಟ್ಕೋಬೇಕು ಫ್ಲೋರ್ಸ್ ಅಂತ ಇರ್ತೀರಾ. ಸೊ ಅದು ಎಲ್ಲನೂ ಐತಲ್ಲ ನೀವು ಮುಂಚೆನೇ ಇಂಜಿನಿಯರಿಗೆ ಹೇಳಬೇಕಾಗುತ್ತೆ. ನಾವೀಗ ಗ್ರೌಂಡ್ ಫ್ಲೋರ್ ಕಟ್ತಾ ಇದ್ದೀವಿ, ಫಸ್ಟ್ ಫ್ಲೋರ್ ಕಟ್ತಾ ಇದ್ದೀವಿ, ಮುಂದೆ ಐತಲ್ಲ ಅಗೇನ್ ಒಂದು ಆಫ್ಟರ್ 5 ಇಯರ್ಸ್ ನಾವು ಇನ್ನೂ 2 ಫ್ಲೋರ್ ಕಟ್ತೀವಿ, ಅದಕ್ಕೆ ತಕ್ಕಂತೆ ನಮಗೆ ಫೌಂಡೇಶನ್ನು, ಲೋಡ್ ಬೇರಿಂಗ್ ಕೆಪಾಸಿಟಿ ನೀವು ಐತಲ್ಲ ಕಾಲಮ್ ಬೀಮಿಗೆ ಸ್ಟ್ರಕ್ಚರ್ ಡಿಸೈನ್ ಮಾಡಿ ಅಂತಲೂ ನೀವು ಹೇಳ್ಕೋಬಹುದು. ಇಲ್ಲ ಅಂದರೆ ಆಮೇಲೆ ಎಕ್ಸ್ಟೆನ್ಷನ್ ಮಾಡ್ಕೋಬೇಕಂದ್ರೆ ನಿಮಗೆ ಅದ್ರ ಮೇಲೆ ಸಾಧ್ಯನೇ ಇರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಪಾಯಿಂಟು ವೆರಿ ಇಂಪಾರ್ಟೆಂಟು. ಬಹಳ ಜನ ಈ ಥರ ಐತಲ್ಲ ಫೇಲ್ ಆಗಿದ್ದಾರೆ ಇದರಲ್ಲಿ. ಅವರು ಫ್ಯೂಚರ್ ಪ್ಲ್ಯಾನಿಂಗೇ ಮಾಡಲ್ಲ, ಡೈರೆಕ್ಟ್ 1 ಫ್ಲೋರ್ 2 ಫ್ಲೋರ್ ಪ್ಲ್ಯಾನಿಂಗ್ ಮಾಡ್ಕೊತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನೀವು ಈ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಮ್ಮ ಬಜೆಟ್. ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಮ ಹತ್ರ ಅಮೌಂಟ್ ಎಷ್ಟಿದೆ, ನೀವು ಲೋನ್ ಎಷ್ಟು ಮಾಡಿಸ್ತಾ ಇದ್ದೀರಾ, ಸೊ ಇದು ಎಲ್ಲ ಕನ್ಸಿಡರ್ ಐತಲ್ಲ ನೀವು ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ, ನೀವು ಇನ್ನೊಂದು 10 ಲಕ್ಷ ರೂಪಾಯಿ ಲೋನ್ ತೆಗಿಸ್ಬೇಕು ಅಂತ ಇದ್ದೀರಂದ್ರೂ ನೀವು ಇಂಜಿನಿಯರ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ನಿಮಗೆ ಎಕ್ಸಾಕ್ಟ್ ಅಮೌಂಟು ಎಷ್ಟಾಗುತ್ತೆ, ವಿತೌಟ್ ಇಂಟೀರಿಯರ್ ಆಗಲಿ ವಿತ್ ಇಂಟೀರಿಯರ್ ಆಗಲಿ, ಅಗೇನ್ ಗೋರ್ಮೆಂಟ್ ವರ್ಕಿಗೆ ಎಷ್ಟಾಗುತ್ತೆ, ಬೋರ್ವೆಲ್ಲಿಗೆ ಎಷ್ಟಾಗುತ್ತೆ, ಸಮ್ ಟ್ಯಾಂಕು, ಕಾಂಪೌಂಡು, ಎಲಿವೇಷನು ಇಂಥವು ಏನೇನು ನೀವು ಅದರೊಳಗೆ ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ಸೆಪ್ರೇಟಾಗಿ ನೀವು ಐತಲ್ಲ ಒಂದು ಕಾಸ್ಟ್ ಎಸ್ಟಿಮೇಷನ್ನು ಇಂಜಿನಿಯರ್ ಹತ್ರ ತೊಗೋಬೇಕಾಗುತ್ತೆ. ಸೊ ನೀವು ಅದು ತೊಗೊಂಡ್ರೆ ನಿಮ್ಮ ಬಜೆಟು, ಲೋನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಐತಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಒಂದು ಬಿಲ್ಡಿಂಗು. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಹತ್ರ ಒಂದು 10-15 ಲಕ್ಷ ಇರುತ್ತೆ, ರ್ಯಾಂಡಮ್ ಆಗಿ ಶುರು ಮಾಡಿಬಿಡ್ತೀರಾ, ಆಮೇಲೆ ನಿಮ್ಮ ಹತ್ರ ಅಮೌಂಟ್ ಏನೋ ಶಾರ್ಟೇಜ್ ಆಗಿಬಿಡುತ್ತೆ, ಬಿಲ್ಡಿಂಗ್ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಮನೆ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಪರ್ ಬಜೆಟನ್ನು ನೀವು ಐತಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬಜೆಟ್ ಎಷ್ಟಾಗುತ್ತೆ ಟೋಟಲ್ ಕಂಪ್ಲೀಟ್ ಮಾಡೋಕ್ಕೆ, ಸೊ ನೀವು ಅದೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡೆ ನೀವು ಐತಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸೊ ನಿಮ್ಮ ಟ್ರ್ಯಾಡಿಷನು, ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಇದೆ, ಒಂದು ಕಲ್ಚರ್ ಇದೆ, ಆ ಟ್ರ್ಯಾಡಿಷನ್ಗೆ ತಕ್ಕಂತೆ ನೀವು ಐತಲ್ಲ ಮನೆ ಮಾಡಿಸ್ಬೇಕು ಅಂತ ಇರ್ತೀರಾ. ಈಗ ಹಿಂದೂಸ್ ಫ್ಯಾಮಿಲಿಯಲ್ಲೇ ಒಂದು ಸೆಪ್ರೇಟಾಗಿ ಪೂಜಾ ರೂಮು, ವಾಸ್ತು ಎಲ್ಲ ಕನ್ಸಿಡರ್ ಮಾಡ್ತಾರೆ. ಸೊ ಮುಸ್ಲಿಮ್ಸ್ ಫ್ಯಾಮಿಲಿಯಲ್ಲಿ ಪ್ರೇಯರ್ ರೂಮು, ನಮಾಜ್ ರೂಮು ಎಲ್ಲೆಲ್ಲಿ ಇರಬೇಕು, ಟಾಯ್ಲೆಟ್ ಹೆಂಗಿರಬೇಕು, ಬೆಡ್ ಡೈರೆಕ್ಷನ್ ಹೆಂಗಿರಬೇಕು ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಕ್ರಿಶ್ಚಿಯನ್ಸ್ ಅವರು ಇದ್ರೂ ಅವರು ಯಾವ ಥರ ಐತಲ್ಲ ಫೇಸ್ ಇರಬೇಕು, ಮನೆ ಯಾವ ಥರ ಇರಬೇಕು, ಅವ್ರಿಗೆ ಪ್ರೇಯರ್ ಹಾಲ್ ಎಂಥದಿರಬೇಕು, ಏನಾರು ಅವರ ರಿಕ್ವೈರ್ಮೆಂಟ್ ಇದ್ದಕ್ಕೆ ತಕ್ಕಂತೆ ಎಲ್ಲರೂ ಕಲ್ಚರಲ್ ಟ್ರ್ಯಾಡಿಷನ್ ಪ್ರಕಾರ ಎಲಿವೇಷನ್ ಆಗಲಿ, ಮನೆ ಒಳಗೆ ಪ್ಲ್ಯಾನಿಂಗ್ ಆಗಲಿ ಎಲ್ಲ ಕನ್ಸಿಡರ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮದು ಆ ಥರ ಏನಾರು ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದೆ ಅಂದ್ರೂ ನೀವು ಮುಂಚೆನೇ ಐತಲ್ಲ ಒಂದು ಪ್ರಾಪರಾಗಿ ಆರ್ಕಿಟೆಕ್ಟ್ ಹತ್ರ, ಇಂಜಿನಿಯರ್ ಹತ್ರ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕಂತೆ ಐತಲ್ಲ ಅವರು ನಿಮ್ಮ ಟ್ರ್ಯಾಡಿಷನ್ ಕಲ್ಚರ್ ತಕ್ಕಂತೆ ಅವ್ರು ಐತಲ್ಲ ನಿಮಗೆ ಪ್ಲ್ಯಾನಿಂಗು ಎಲಿವೇಷನ್ ಮಾಡಿ ನಿಮಗೆ ಸ್ಯೂಟ್ ಮಾಡಿ ಕೊಡ್ತಾರೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ
ಸೊ ನಿಮ್ಮ ಮನೆಯೊಳಗೆ ಒಂದು ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ನೀವು ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಪ್ರಾಪರು ವೆಂಟಿಲೇಷನು ಐತಲ್ಲ, ಸನ್ಲೈಟ್ ಐತಲ್ಲ, ನಿಮ್ಮ ಮನೆ ಒಳಗೆ ನೀವು ಐತಲ್ಲ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಮನೆ ಕಟ್ತಾ ಇದ್ದೀರಾ ಅಂದರೆ ಪ್ರಾಪರ್ ವೆಂಟಿಲೇಷನ್ ಕಡೆ ದಯವಿಟ್ಟು ಗಮನ ಕೊಡಲೇಬೇಕು. ನೀವು ಆರ್ಕಿಟೆಕ್ಟಿಗೆ, ಇಂಜಿನಿಯರ್ಸಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಬೇಕಾಗುತ್ತೆ, ನಮಗೆ ಐತಲ್ಲ ಪ್ರಾಪರಾಗಿ ವೆಂಟಿಲೇಷನು ಮತ್ತು ಸನ್ಲೈಟಿಗೆ ಆಕ್ಸೆಸ್ ಕೊಡಿ ಅಂತ ನೀವು ಐತಲ್ಲ ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡಿ. ಯಾಕಂದರೆ ಎಷ್ಟು ಪ್ರಾಪರಾಗಿ ವೆಂಟಿಲೇಷನ್ನು ಮತ್ತು ಸನ್ಲೈಟು ನಿಮ್ಮ ಮನೆಯಲ್ಲಿ ಬರುತ್ತೆ ಅಷ್ಟು ಐತಲ್ಲ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಐತಲ್ಲ ಆಕರ್ಷಣೆ ಮಾಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಐತಲ್ಲ ನೀವು ಮನೆ ಕಟ್ತಾ ಇದ್ದೀರಾ ಅಂದರೆ ಇದ್ರ ಬಗ್ಗೆ ಐತಲ್ಲ ನೀವು ದಯವಿಟ್ಟು ಗಮನ ಕೊಡಲೇಬೇಕು. ಯಾಕಂದರೆ ಎನಿ ಟೈಮು ಐತಲ್ಲ ಪವರ್ ಆಗಲಿ ಕರೆಂಟ್ ಆಗಲಿ ಸಹ ಇರೋದಿಲ್ಲ. ಸೊ ವೆಂಟಿಲೇಷನ್ ಪ್ರಾಪರು ಗಾಳಿ ಇರಬೇಕಾಗುತ್ತೆ, ಫ್ಯಾನ್ ಇರಲ್ಲ, ಪವರ್ ಹೋಗುತ್ತಂದರೆ ನಿಮಗೆ. ಸೊ ಲೈಟ್ ಇರೋದಿಲ್ಲ ನಿಮ್ಮ ಮನೆಗೆ. ಸೊ ಎನಿ ಟೈಮ್ ಐತಲ್ಲ ನೀವು ಪವರ್ ಬಿಲ್ಲು, ಫ್ಯಾನಿಗೆ ಎಲ್ಲ ಎಕ್ಸೆಸ್ ಕೊಡೋಕ್ಕಿಂತ ನಿಮಗೆ ಪ್ರಾಪರ್ ವೆಂಟಿಲೇಷನು, ವಿಂಡೋಸು ಎಲ್ಲ ಕೊಟ್ಟಿರ್ತೀರಾ ಅಂದರೆ ನೀವು ಐತಲ್ಲ ನ್ಯಾಚುರಲ್ ಆಗಿ ಎಲ್ಲ ರಿಸೋರ್ಸನ್ನು ಬಳಸ್ಕೋಬಹುದು. ಹಾಗಾಗಿ ಯಾವಾಗಲೂ ಪ್ಲ್ಯಾನಿಂಗ್ ಮಾಡಿಸ್ತಾ ಇದ್ದೀರಾ ಇಂಜಿನಿಯರು ಮತ್ತು ಆರ್ಕಿಟೆಕ್ಟ್ಸ್ ಹತ್ರ ಅಂದರೆ ನೀವು ಐತಲ್ಲ ವೆಂಟಿಲೇಷನ್ನು ಮತ್ತು ಸನ್ಲೈಟು ಕಡೆ ಗಮನ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಇಂಜಿನಿಯರು ಆರ್ಕಿಟೆಕ್ಟ್ಸ್ ಹತ್ರ ನೀವು ಹೋದಾದ ಮೇಲೆ ವರ್ಕ್ ಡೀಟೇಲ್ಸ್ ಬಗ್ಗೆ ಅವ್ರ ಹತ್ರ ಕೇಳಬೇಕಾಗುತ್ತೆ. ಸೊ ಅಂದರೆ ವರ್ಕ್ ಡೀಟೇಲ್ಸ್ ಏನೇನೆಂದರೆ ಪ್ಲ್ಯಾನಿಂಗು, ಸ್ಟ್ರಕ್ಚರ್ ಡಿಸೈನು, ಎಲಿವೇಷನು, ಇಂಟೀರಿಯರ್ ಡಿಸೈನು, ಇದರಲ್ಲಿ ನೀವು ಯಾವ್ಯಾವುದು ಚೂಸ್ ಮಾಡಿದ್ದೀರಾ. ಸೊ ಎಷ್ಟು ಆಪ್ಷನ್ ಕೊಡ್ತಾರೆ ನಿಮಗೆ ಅಂದರೆ ಈಗ ನೀವು ಪ್ಲ್ಯಾನಿಂಗ್ ಮಾಡ್ತೀರಾ, ಪ್ಲ್ಯಾನಿಂಗಲ್ಲಿ ಮತ್ತೆ ನೀವು ತೊಗೊಂಡು ಹೋಗಿ ನೋಡ್ತೀರಾ, ಮತ್ತೇನೋ ನಿಮಗೆ ಸ್ವಲ್ಪ ಚೇಂಜಸ್ ಮಾಡಬೇಕನ್ನಿಸುತ್ತೆ, ಮತ್ತೆ ಚೇಂಜಸ್ ಮಾಡ್ತೀರಾ. ಅದು ಚೇಂಜಸ್ ಆದಮೇಲೆ ಅವ್ರಿಗೆ ಆಯ್ತಲ್ಲ ನೀವು ಇಂಜಿನಿಯರಿಗೆ ಹೇಳ್ತೀರಾ ನಮಗೆ ಈ ಥರ ಚೇಂಜಸ್ ಮಾಡಿ ಅಗೇನ್ ಪ್ಲ್ಯಾನಿಂಗಲ್ಲಿ ಕೊಡಿ ಅಂತ. ಅವ್ರು ಆವಾಗ ಆಯ್ತಲ್ಲ ಇಲ್ಲ ನಾವು ಒಂದೇ ಟೈಮ್ ಮಾಡೋದು, ಇನ್ನೊಂದು ಟೈಮ್ ಪ್ಲ್ಯಾನಿಂಗಲ್ಲಿ ಚೇಂಜಸ್ ಮಾಡಲ್ಲ, ಅಗೇನ್ ನೀವು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನೀವು ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿ 1 ಟೈಮ್ ಚೇಂಜಸ್ ಮಾಡ್ತೀರಾ, 2 ಟೈಮ್ ಚೇಂಜಸ್ ಮಾಡ್ತೀರಾ, 3 ಟೈಮ್ ಚೇಂಜಸ್ ಮಾಡ್ತೀರಾ, ಪ್ಲ್ಯಾನಿಂಗಲ್ಲಿ, ಡಿಸೈನಿಂಗ್ ಆಗಲಿ, ಎಲಿವೇಷನಲ್ಲಾಗಲಿ, ಇಂಟೀರಿಯರಲ್ಲಾಗಲಿ ಎಷ್ಟು ಚೇಂಜಸ್ ಕೊಡ್ತೀರಾ. ಸೊ ನೀವು ಅದರೊಳಗೆ ಯಾವ್ಯಾವ ಥರ ವರ್ಕ್ ಡೀಟೇಲ್ಸ್ ಕೊಡ್ತೀರಾ, ಅದರೊಳಗೆ ಮೆಷರ್ಮೆಂಟ್ಸ್ ಎಲ್ಲ ಹೆಂಗೆ ಕೊಡ್ತೀರಾ. ಸೊ ನಮಗೇನಾರ ಮೇಸ್ತ್ರಿಗೆ ಏನಾರ ಡೌಟು, ಕಾಂಟ್ರಾಕ್ಟರಿಗೆ ಏನಾರ ಡೌಟ್ ಬಂದರೆ ಅವರಿಗೆ ಕ್ಲಾರಿಫೈ ಏನಾರು ಮಾಡಿಕೊಡ್ತೀರಾ, ಸೈಟ್ ವಿಸಿಟ್ಸ್ ಏನಾರು ಅದ್ರಾಗ ಇನ್ವಾಲ್ವ್ಮೆಂಟ್ ಇರುತ್ತಾ, ಇದು ಎಲ್ಲ ಡೀಟೇಲ್ಸು ನೀವು ಐತಲ್ಲ ವರ್ಕ್ ಡೀಟೇಲ್ಸು ಇಂಜಿನಿಯರ್ ಹತ್ರ, ಆರ್ಕಿಟೆಕ್ಟ್ ಹತ್ರ ಮುಂಚೆನೇ ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ಅಗೇನ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ವಿಸಿಟಿಂಗಿಗೆ, ಮತ್ತು ಐತಲ್ಲ ಹಾಗೇನೇನಾರು ಚೇಂಜಸ್ ಇದ್ದರೆ. ಸೊ ಹಾಗಾಗಿ ಯಾವಾಗಲೂ ಹತ್ರ ಡಿಸೈನಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ ನೀವು ಇದೆಲ್ಲ ಪಾಯಿಂಟ್ ಐತಲ್ಲ ಗಮನದಲ್ಲಿ ಇಟ್ಕೊಂಡು ಅವರಿಗೆಲ್ಲ ಇನ್ಫಾರ್ಮ್ ಮಾಡಿ ಡಿಸ್ಕಸ್ ಮಾಡಿನೇ ನೀವು ಐತಲ್ಲ ವರ್ಕು ಅಮೌಂಟು ಎಲ್ಲ ಫೈನಲ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲ್ಯಾನಿಂಗಿಗೆ ಎಷ್ಟು ಅಮೌಂಟು, ಸ್ಟ್ರಕ್ಚರಲ್ ಡಿಸೈನಿಗೆ ಎಷ್ಟು ಅಮೌಂಟು, ಎಲಿವೇಷನು, ಇಂಟೀರಿಯರ್ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟು ಅಂತ ಎಲ್ಲ ಡೀಟೇಲ್ ತೊಗೊಂಡೆ ನೀವು ಐತಲ್ಲ ಅವ್ರ ಹತ್ರ ಫೈನಲ್ ಆಗಿ ಡಿಸೈನ್ ಮಾಡೋಕ್ಕೆ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನೀವು ಐತಲ್ಲ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಇಂಜಿನಿಯರ್ ಹತ್ರ, ಆರ್ಕಿಟೆಕ್ಟ್ ಹತ್ರ ತೊಗೊಂಡು ಮನೆಗೆ ಬಂದಿರ್ತೀರಾ. ಸೊ ಆ ಪ್ಲ್ಯಾನಿಂಗ್ ತೊಗೊಂಡು ನೀವು ಐತಲ್ಲ ಫಸ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು, ನಿಮ್ಮ ಕುಟುಂಬ ಜೊತೆಗೆ ಕೂತ್ಕೊಂಡು ಇದು ಐತಲ್ಲ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ನಮಗೆ ಈ ಥರ ಬೆಡ್ರೂಮ್ ಬರ್ತಾ ಇದೆ, ಈ ಥರ ಹಾಲ್ ಬರ್ತಾ ಇದೆ, ಇಲ್ಲಿ ಪೂಜಾ ಬಂದಿದೆ, ಡೈಮೆನ್ಷನ್ ಇಷ್ಟಿದೆ, ಲೆಂತ್ ಇಷ್ಟಿದೆ, ವಿಡ್ತ್ ಇಷ್ಟಿದೆ, ವಾರ್ಡ್ರೋಬ್ ಇಲ್ಲಿ ಕೂತ್ಕೊಳ್ಳುತ್ತೆ, ಟಿ ವಿ ಹಿಂಗೆ ಬರುತ್ತೆ, ಟಿ ವಿ ಕ್ಯಾಬಿನೆಟ್ ಹಿಂಗೆ ಬರುತ್ತೆ, ಎಲ್ಲ ವಿಂಡೋಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಡೀಟೇಲ್ ಆಗಿ ನೀವು ಐತಲ್ಲ ಒಂದು ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೀವು ಐತಲ್ಲ ಡಿಸ್ಕಸ್ ಮಾಡಿ. ಯಾಕಂದರೆ ಸ್ವಲ್ಪ ಲೇಡೀಸಿಂದೂ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಕಿಚನಲ್ಲಿ ಯಾವ ಥರ ಕೊಡಬೇಕು, ಡೈನಿಂಗ್ ಹೆಂಗಿರಬೇಕು, ಅವರಿಗೆ ಅಡುಗೆ ಮಾಡೋಕ್ಕೆ ಅನುಕೂಲ ಹೆಂಗಿರಬೇಕು, ಯುಟಿಲಿಟಿ ಏನು ಬೇಕು, ಸ್ಟೋರ್ ರೂಮ್ ಎಲ್ಲಿ ಬೇಕು, ಅವರಿಗೆ ಅನುಕೂಲ ಯಾವ ಥರ ಆಗುತ್ತೆ ಅಂತ ಅದನ್ನು ಐತಲ್ಲ ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಮನೆಯವ್ರ ಜೊತೆಗೆ ವಿಚಾರ ಮಾಡಿ ಡಿಸ್ಕಸ್ ಮಾಡಿ. ಸೊ ನೀವು ಐತಲ್ಲ ಅಗೇನು ನೆಕ್ಸ್ಟ್ ಪ್ಲ್ಯಾನನ್ನು ಫೈನಲ್ಗೆ ಪ್ರೊಸೀಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಒಬ್ಬರೇ ಡಿಸಿಷನ್ ತೊಗೊಂಡಿದ್ದೀರಾ, ಆಮೇಲೆ ಮನೆಯವರು ಇದು ಇಷ್ಟ ಇಲ್ಲ ನಮಗೆ ಈ ಕಡೆ ಬರಬೇಕಿತ್ತು, ಇದು ಉದ್ದ ಆಗಲ್ಲ ಜಾಸ್ತಿ ಬರಬೇಕಿತ್ತಂದರೆ ಅಗೇನೈತಲ್ಲ ಆ ಮನೆ ಮಾಡಿನೂ ಐತಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಪ್ಲ್ಯಾನಿಂಗ್ ಫೈನಲ್ ಮಾಡ್ತಾ ಇದ್ದೀರ ಅಂದರೆ ಫಸ್ಟ್ ಪ್ರಿಯಾರಿಟಿ ಫ್ಯಾಮಿಲಿಗೆ ಕೊಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಎಲೆಕ್ಟ್ರಿಕಲ್ಲು ಆ್ಯಂಡ್ ಪ್ಲಂಬಿಂಗ್ ಡ್ರಾಯಿಂಗ್ ಬಗ್ಗೆ ಹೇಳ್ತೀನಿ. ಸೊ ಈಗ ನೀವು ನಿಮ್ಮ ಮನೆಗೆ ಎಲೆಕ್ಟ್ರಿಕಲ್ ಡಿಸೈನು, ಸೊ ಎಲ್ಲೆಲ್ಲಿ ಸ್ವಿಚಸ್ ಬೇಕು, ಎಷ್ಟು ಪಾಯಿಂಟ್ಸ್ ಬೇಕು, ಫ್ಯಾನ್ ಎಲ್ಲಿ ಬೇಕು, ಎ ಸಿ ಪಾಯಿಂಟ್ ಎಲ್ಲಿ ಬೇಕು, ಈಗ ಸ್ಪೆಷಲ್ ರಿಕ್ವೈರ್ಮೆಂಟ್ಸು ನಿಮಗೆ ಎಲೆಕ್ಟ್ರಿಕಲ್ ಚಾರ್ಜಸ್ ಗಾಡಿ ಬಂದಿದೆ ಅದಕ್ಕೆಲ್ಲೆಲ್ಲಿ ಏನೇನು ಪ್ರೊವಿಷನ್ ಮಾಡಬೇಕು, ಆಮೇಲೆ CCTV ಆಪ್ಷನ್ ಕೊಡಬೇಕಾ. ಸೊ ಇದೆಲ್ಲ ಐತಲ್ಲ ನೀವು ಡಿಸ್ಕಸ್ ಮಾಡಿಕೊಂಡು ಐತಲ್ಲ ಎಲೆಕ್ಟ್ರಿಕಲ್ ಐತಲ್ಲ ಡಿಸೈನು ರೆಡಿ ಮಾಡಿಸ್ಬೇಕಾಗುತ್ತೆ. ಸೊ ಮತ್ತೇನಾರ ನಿಮಗೆ ಸ್ಪೆಷಲ್ಲು ಸೀಲಿಂಗ್ಸ್ ಮಾಡಿಸ್ತಾ ಇದ್ದೀರಾ, ಎಲಿವೇಷನ್ ಲೈಟ್ ಮಾಡಿಸ್ತಾ ಇದ್ದೀರಾ, ಇಂಥವೆಲ್ಲದು ಇದ್ರೂ ಅದನ್ನು ಐತಲ್ಲ ಅದೇ ಸ್ವಿಚಸಲ್ಲಿ ಸಾಕೆಟ್ಸ್ ಎಲ್ಲ ಏನೇನು ಎಲ್ಲಿ ಸೆಟ್ ಮಾಡಬೇಕು, ಪಾಯಿಂಟ್ಸು ಎಲ್ಲ ಐತಲ್ಲ ಅವರು ಸೆಟ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಐತಲ್ಲ ನೀವು ಪ್ರಾಪರಾಗಿ ಒಂದು ಡಿಸೈನ್ ಮಾಡ್ಕೊಳ್ಳಿ. ಮತ್ತೇನಾರ ಫ್ಯೂಚರಲ್ಲಿ ಎಕ್ಸ್ಟೆನ್ಷನು ಪ್ರಾವಿಷನ್ಸ್ ಇದ್ರೂ ಅದರೊಳಗೆ ಐತಲ್ಲ ಲೇಔಟ್ ಇದ್ದರೆ ನೀವು ಆರಾಮಾಗಿ ನೀಟಾಗಿ ಚೇಂಜಸ್
ಮಾಡ್ಕೋಬಹುದು. ಅದೇ ನೀವು ಈಗೈತಲ್ಲ ಪ್ಲಂಬಿಂಗಲ್ಲಿದ್ದರೆ ನೀವು ವಾಲ್ ಮಿಕ್ಸ್ಚರ್ ಹಾಕ್ಸ್ತಾ ಇದ್ದೀರಾ, ಸ್ಪೆಷಲ್ ಬಾಡಿ ಜೆಟ್ ಮಾಡಿಸ್ತಾ ಇದ್ದೀರಾ, ಸೊ ರೆಗ್ಯುಲರ್ ಆಗಿ ನೀವು ಏನೇನು ಪಾಯಿಂಟ್ಸ್ ಕೊಡ್ತಾ ಇದ್ದೀರಾ, ಎಲ್ಲೆಲ್ಲಿ ಶೋವರ್ ಬರುತ್ತೆ, ಗೀಸರ್ ಬರುತ್ತೆ, ಸೊ ಆಮೇಲೆ ಕಾಪರ್ ವೈರ್ ನೀವೇನಾರು ಗ್ಯಾಸ್ ಕೆಳಗಿಂದನೇ ಕೊಡ್ತಾ ಇದ್ದೀರಾ ಅಂದರೆ ಅದು ಎಲ್ಲವೂ ಐತಲ್ಲ ಗಮನ ಮಾಡಿಕೊಂಡು ನೀವು ಐತಲ್ಲ ಅದಕ್ಕೂ ಡಿಸೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗು ಪೈಪ್ ಪಾಸ್ ಆಗ್ತಾ ಇದೆ, ಅದೇನಾರು ಮಾಡೋ ಟೈಮ್ನಾಗ ಡ್ರಿಲ್ಲಿಂಗ್ ಮಾಡಿಬಿಡ್ತಾರೆ, ಅದು ಹೋಲ್ ಆಗಿರುತ್ತೆ, ಸೊ ಅಲ್ಲೆಲ್ಲೋ ಲೀಕೇಜ್ ಬಂದಿರುತ್ತೆ, ನಿಮಗೆ ಗೊತ್ತೇ ಆಗೋದೇ ಇಲ್ಲ. ಸೊ ಆ ಲೇಔಟ್ ಇತ್ತಂದರೆ ಎಲ್ಲಿ ಪಾಯಿಂಟ್ ಹೋಗಿದೆ, ಯಾವ ಥರ ಕಂಡ್ಯೂಟ್ಸ್ ಪೈಪ್ ಪಾಸ್ ಆಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಾರು ಫ್ಯೂಚರಲ್ಲಿ ಪ್ರಾಬ್ಲಮ್ಮು ಮೇಂಟೆನೆನ್ಸ್ ಬಂದರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಿಕೊಂಡು ನೀವು ಐತಲ್ಲ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಹಾಗಾಗಿ ಯಾವಾಗಲೂ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಡಿಸೈನನ್ನು ನೀವು ಐತಲ್ಲ ಮಾಡಿಕೊಂಡು ಸೊ ನೀವು ಐತಲ್ಲ ಫೈನಲೈಸು ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಫೈನಲ್ಲು 12ನೇ ಪಾಯಿಂಟಲ್ಲಿ ನಿಮಗೆ ಎನಿ ಸ್ಪೆಷಲ್ ರಿಕ್ವೈರ್ಮೆಂಟ್ಸು ನಿಮ್ಮ ಮನೆಯಲ್ಲಿ ಏನಾರು ಬೇಕು ಅಂದರೆ, ಸೊ ಈಗ ಲೈಕು ನಿಮಗೆ ಐತಲ್ಲ ಯಾರು ಮನೆಯಲ್ಲಿ ಗೆಸ್ಟ್ ಬರ್ತಾ ಇರ್ತಾರೆ, ಸೊ ಅವರು ಔಟ್ಸೈಡಿಂದ ಔಟ್ಸೈಡೇ ಹೋಗಬೇಕು, ಅವರಿಗೆ ಒಂದು ವಾಶ್ರೂಮು ಟಾಯ್ಲೆಟ್ ಬಾತ್ರೂಮ್ ಬೇಕಾಗುತ್ತೆ, ಮನೆ ಒಳಗೆ ಅವ್ರಿಗೆ ಎನಿ ಟೈಮ್ ಎಂಟ್ರಿ ಕೊಡೋದು ಬೇಡ, ಪ್ರೈವೇಸಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಸೊ ಇಂಥವು ಎಲ್ಲನೂ ಐತಲ್ಲ ಡಿಸ್ಕಸ್ ಮಾಡ್ಕೋಬಹುದು. ಆಮೇಲೆ ನೀವು ಸ್ಪೆಷಲಾಗಿ ಏನಾರು ಒಂದು ಥಿಯೇಟ್ರ್ ಕೊಡ್ತಾ ಇದ್ದೀರಾ ಮನೆಯಲ್ಲೇ, ಸೊ ಅದಕ್ಕೂ ನೀವು ಐತಲ್ಲ ಮುಂಚೆನೇ ಇನ್ಫಾರ್ಮ್ ಮಾಡ್ಕೋಬೋದು. ರೂಫ್ ಗಾರ್ಡನ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ, ಅದನ್ನು ನೀವು ಐತಲ್ಲ ಇಂಜಿನಿಯರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೀವು ಫ್ಯೂಚರಲ್ಲಿ ಟ್ರಸ್ ವರ್ಕ್ ಮಾಡ್ತಾ ಇರ್ತೀರಾ, ಇಲ್ಲ ಮಾಡೋ ಟೈಮ್ನಾಗೆ ಟ್ರಸ್ ವರ್ಕ್ ಮಾಡ್ಕೊತೀರಾ, ಅದಕ್ಕೂ ನೀವು ಐತಲ್ಲ ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಸೊ ಇಂಥವೆಲ್ಲವೂ ನಿಮ್ಮದು ಏನಾರು ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದ್ರೂ ಸೊ ಡಿಸೈನ್ ಮಾಡೋರ್ಕಿಂತ ಮುಂಚೆನೇ ಇಂಜಿನಿಯರಿಗೆ ನಮ್ಮದು ಇದು ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದೆ, ಸೊ ಇದು ಅಡಿಷ್ನಲ್ ಆಗಿ ನೀವು ಅದರೊಳಗೇ ಆ್ಯಡ್ ಮಾಡಿ ಅಂತ ಹೇಳಿದರೆ ಅದಕ್ಕೆ ತಕ್ಕಂತೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವರು ಐತಲ್ಲ ಆ್ಯಡ್ ಮಾಡಿ, ಸೊ ಅವ್ರ ಹತ್ರ ಏನು ಒಂದು ಆರ್ಟು ಕಲಾ ಇದೆ ಅವರು ಒಂದು ಆರ್ಟ್ ಅದರೊಳಗೆ ಐತಲ್ಲ ಇನ್ಫಾರ್ಮ್ ಮಾಡಿ ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಹೋಮ್ ಐತಲ್ಲ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಪ್ಲ್ಯಾನಿಂಗು ಡಿಸೈನಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ ಸೊ ಇದೆಲ್ಲವೂ ಪಾಯಿಂಟ್ಸ್ ನಾನು 12 ಪಾಯಿಂಟ್ಸ್ ಏನೇನು ಹೇಳಿದ್ದೀನಿ ಇದೆಲ್ಲವೂ ಕನ್ಸಿಡರ್ ಮಾಡಿ ನೀವು ಇದೆಲ್ಲ ತಿಳ್ಕೊಂಡು ಸೊ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಗೇನ್ ಮಾಡಿಕೊಂಡೆ ನೀವು ಐತಲ್ಲ ಪ್ಲ್ಯಾನಿಂಗ್ ಡಿಸೈನಿಂಗ್ ಮಾಡಿಕೊಂಡು ನೀವು ಕನ್ಸ್ಟ್ರಕ್ಷನ್ ಮಾಡಿ. ಡೈರೆಕ್ಟಾಗಿ ನೀವು ಮನೆ ಕಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ವಿಥೌಟ್ ಪ್ಲ್ಯಾನಿಂಗ್ ಡಿಸೈನಿಂಗ್ ಅಂದರೆ ಬಹಳ ಕಡೆ ನಾವು ನೋಡಿದ್ದೀವಿ ಮನೆ ಫೇಲ್ ಆಗಿದೆ, ಸೆಟ್ಲ್ಮೆಂಟ್ ಆಗಿದೆ, ಗ್ರೌಂಡಲ್ಲೇ ಏನೋ ರಿಕ್ವೈರ್ಮೆಂಟ್ ಇರುತ್ತೆ, ಫಸ್ಟ್ ಮ್ಯಾಚ್ ಆಗೋಲ್ಲ, ಕಾಲಮ್ ಎಲ್ಲೋ ಮಧ್ಯೆ ಬಂದುಬಿಡ್ತವೆ, ಬೀಮ್ ಎಲ್ಲೋ ಹೋಗಿರುತ್ತೆ, ಲೋಡ್ ಪಾಸ್ ಆಗೋಲ್ಲ, ಲೋಡ್ ಕ್ಯಾರಿ ಮಾಡಲ್ಲ, ಇಂಥವು ಎಲ್ಲವೂ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಹಾಗಾಗಿ ಒಂದು ಎಕ್ಸ್ಪೀರಿಯನ್ಸು ಆರ್ಕಿಟೆಕ್ಟು ಇಂಜಿನಿಯರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡೇ ನಿಮ್ಮ ಮನೆಯನ್ನು ನೀವು ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ನೀವು ಲಾಟ್ ಆಫ್ ಅಮೌಂಟು ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಐತಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಗಮನದಲ್ಲಿಟ್ಕೊಂಡೇ ನೀವು ಐತಲ್ಲ ನಿಮ್ಮ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿ. ಸೊ ನಮಗೂ ಐತಲ್ಲ ಪ್ಲ್ಯಾನಿಂಗ್ ಡಿಸೈನಿಂಗ್ ಕನ್ಸ್ಟ್ರಕ್ಷನಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ದಾವಣಗೆರೆಯಲ್ಲಿ ಬಂದರೆ ವಿಜಯನಗರ ಎಕ್ಸ್ಟೆನ್ಷನ್ RTO ಆಫೀಸ್ ಹತ್ರ ಆಫೀಸ್ ಇದೆ. ಬೆಂಗಳೂರಲ್ಲಿ ಬಂದರೆ ನಿಮಗೆ JP ನಗರ್ ಎಲಿಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಆಫೀಸ್ ಇದೆ, ಇಲ್ಲೂ ಐತಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇನು ನಂಬರ್ ನೋಡ್ತಾ ಇದ್ದೀರಾ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟು ಪ್ಲ್ಯಾನಿಂಗ್ ಡಿಸೈನಿಗೂ ನಮಗೂ ಐತಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಕ್ಕೆ ಶುಭ ದಿನ. ಥ್ಯಾಂಕ್ ಯು.